ತೆಂಗಿನ ಚಿಪ್ಪನ್ನು ವ್ಯರ್ಥ ಮಾಡಬೇಡಿ. ಇವತ್ತಿನ ವಿಡಿಯೋದಲ್ಲಿ ತೆಂಗಿನ ಚಿಪ್ಪಿನ ಅದ್ಭುತವಾದ ಸೂತ್ರಗಳನ್ನು ನೋಡ್ಕೊಂಬರೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಒಂದು ತೆಂಗಿನಕಾಯಿ ಹೋಳನ್ನು ತಗೊಂಡಿದ್ದೀನಿ. ಸ್ವಲ್ಪ ದಾರಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಸುಟ್ಕೊಂಡ್ಬಿಡೋಣ. ಕೆಲವೊಂದು ಸಾಂಬಾರಿಗೆ ತೆಂಗಿನಕಾಯಿ ಸುಟ್ಟು ನಾವು ಬಳಸ್ತೀವಿ. ಆವಾಗ ಏನು ಮಾಡಬೇಕಂದ್ರೆ, ಒಂದು ಹೋಳು ತೆಂಗಿನಕಾಯನ್ನು ಈ ಥರ ಸುಟ್ಟು ನೀಟಾಗಿ ಆ ಸಿಪ್ಪೆ ಎಲ್ಲ ಕರಕಲಾಗೋ ಥರ ಸುಟ್ಕೊಂಡು ಒಂದು ತಣ್ಣೀರಿಗೆ ಹಾಕ್ಕೊಂಬಿಡಿ. ಈಗ ನೋಡಿ, ಸ್ವಲ್ಪ ತಣ್ಣಗಾಗಲಿ. ನಂತರ ಇದನ್ನು ಒಂದು ಚಾಕು ಸಹಾಯದಿಂದ ನೀಟಾಗಿ ಸೈಡೆಲ್ಲ ಬಿಡಿಸ್ಕೊಂಬಿಡಿ. ನೀಟಾಗಿ ಬಿಟ್ಕೊಳ್ಳುತ್ತೆ. ಚಿಪ್ಪು ಸಪ್ರೇಟು, ಕಾಯಿ ಸಪ್ರೇಟು ಸಿಗುತ್ತೆ. ನೋಡ್ತಾ ಇರ್ಬೋದು, ನೀಟಾಗಿ ಬಿಟ್ಕೊಂಡಿದೆ. ಇದನ್ನು ನೀಟಾಗಿ ಬಿಡಿಸ್ಕೊಂಡು ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಅಡುಗೆ ಮಾಡೋ ಸಮಯದಲ್ಲಿ ಯೂಸ್ ಆಗುತ್ತೆ. ಮತ್ತು ನಾವು ತುರಿಯೋ ಅವಶ್ಯಕತೆ ಇರಲ್ಲ. ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಸಾಂಬಾರು ಮಾಡೋ ಟೈಮಲ್ಲಿ ನಾವು ಆ ಪೀಸಸ್ನ ತೆಗೆದು ರುಬ್ಬಕ್ಕೆ ಹಾಕ್ಕೊಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ಇದು ಡ್ಯೂಟಿ ಹೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಟಿಪ್ಸ್. ಬನ್ನಿ ಇವಾಗ ನಮ್ಮ ತೆಂಗಿನ ಚಿಪ್ಪಿನ ಸೂತ್ರಗಳನ್ನು ನೋಡ್ಕೊಂಬರೋಣ. ಒಂದೆರಡು ಖಾಲಿ ಚಿಪ್ಪಿದ್ರೆ ಎಷ್ಟೆಲ್ಲ ಟಿಪ್ಸ್ಗಳಿಗೆ ಯೂಸ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ನಾನಿಲ್ಲಿ ತೆಂಗಿನಕಾಯಿ ಹೊಡೆದಿದ್ದೀನಿ. ಆ ನೀರಿದೆ ನೋಡಿ, ನೀರು ಕೂಡ ವೇಸ್ಟ್ ಆಗಲ್ಲ. ಯಾವತ್ತೂ ನಾವು ತೆಂಗಿನಕಾಯಿ ನೀರನ್ನು ಹೊಡೆದಾಗ ಈ ನೀರಿನಿಂದ ಮುಖ ತೊಳ್ಕೊಬೇಕು. ಮುಖ ತೊಳ್ಕೊಂಡ್ರೆ ತುಂಬ ಗ್ಲೋ ಆಗಿರುತ್ತೆ. ಯಾರ್ದೆಲ್ಲ ಡ್ರೈ ಸ್ಕಿನ್ ಇರುತ್ತೆ ನೋಡಿ, ಅಂಥವರಿಗಂತೂ ತುಂಬ ಯೂಸ್ ಆಗುತ್ತೆ ಈ ತೆಂಗಿನಕಾಯಿ ನೀರು. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ಚಿಪ್ಪನ್ನು ತೊಗೊಂಡಿದ್ದೀನಿ ನೋಡಿ. ಇನ್ಮೇಲೆ ತೆಂಗಿನಕಾಯಿ ಚಿಪ್ಪನ್ನು ಬಿಸಾಕಬೇಡಿ. ಇದು ತುಂಬ ಟಿಪ್ಸ್ಗಳನ್ನ ಮಾಡ್ಬೋದು ಈ ಚಿಪ್ಪಿನಿಂದ. ಈಗ ಬನ್ನಿ ಸ್ಟವನ್ನು ಅಂಟಿಸ್ಕೊಳ್ಳೋಣ. ಈ ಚಿಪ್ಪನ್ನು ಸುಟ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಬೆಂಕಿ ಹತ್ಕೊಳ್ತು ಅಂದರೆ ಅದ್ರ ಮೇಲೆ ಇನ್ನೊಂದು ಚಿಪ್ಪನ್ನು ನೀವು ಇಟ್ಟು ಎರಡೂ ಒಂದೇ ಸಲ ಸುಡ್ಬೋದು. ಬೇಕಿದ್ರೆ ಮೇಲೆ ಗ್ರಿಲ್ ಏನಾದರೂ ಇದ್ದರೆ ಸ್ಟವ್ ಮೇಲೆ ಇಟ್ಟು ಅದ್ರ ಮೇಲೆ ಚಿಪ್ಪನ್ನು ಇಟ್ಟು ನೀವು ಸುಡ್ಬೋದು. ಸ್ವಲ್ಪ ಬೆಂಕಿ ಹತ್ಕೊಂಡ್ರೆ ಸಾಕು, ಆರಾಮಾಗಿ ಎರಡೂ ಚಿಪ್ಪು ಸುಟ್ಕೊಂಡ್ಬಿಡುತ್ತೆ. 1 ನಿಮಿಷ ಸಾಕಾಗುತ್ತೆ. ಚೆನ್ನಾಗಿ ಬಿಸಿ ಆದರೆ ನೋಡಿ ಎಷ್ಟು ಬೇಗ ಸುಟ್ಕೊಳ್ತಾ ಇದೆ. ಈ ಥರ ಬೆಂಕಿ ಎರಡೂ ಚಿಪ್ಪಿಗೂ ತಗಲ್ತು ಅಂದ ತಕ್ಷಣ ನಾವು ಸ್ಟವನ್ನು ಉರಿನ ಆಫ್ ಮಾಡಿಬಿಟ್ಟು, ನಿಮ್ಮ ಹತ್ರ ಏನಾದರೂ ಕಬ್ಬಿಣದ ಒಂದು ತವ ಇದ್ದರೆ ಅಥವಾ ಮಣ್ಣಿನ ಒಂದು ಪಾತ್ರೆ ಥರ ಇದ್ದರೆ ಅದಕ್ಕೆ ಹಾಕಿ ನೀಟಾಗಿ ಚಿಪ್ಪನ್ನು ಸುಟ್ಕೋಬೇಕು. ಅದು ಕೆಂಡ ಆಗೋವರೆಗೂ ನೀಟಾಗಿ ಒಂದು ಕೋಲಿನಿಂದ ಈ ಥರ ಮಾಡ್ತಾ ನೀಟಾಗಿ ಸುಟ್ಕೊಳ್ಬೇಕು. ಇದ್ರ ಕೆಂಡವನ್ನು ನಾವು ಟಿಪ್ಸಿಗೆ ಯೂಸ್ ಮಾಡ್ತೀವಿ. ಮಕ್ಕಳು ಚಿಕ್ಕವರಿದ್ದಾಗ, ಅಂದರೆ 2 ತಿಂಗಳು 3 ತಿಂಗಳು ಒಳಗಡೆ ಇರೋ ಮಗುಗೆ ಅಥವಾ ಬಾಣ್ತಿಗೆ ನಾವು ಈ ಥರ ಚಿಪ್ಪನ್ನು ಕೆಂಡ ಇಲ್ಲ ಅಂದಾಗ ಚಿಪ್ಪನ್ನು ಸುಟ್ಬಿಟ್ಟು ಕೆಂಡ ಮಾಡಿ ಸಾಂಬ್ರಾಣಿ ಹಾಕ್ತಾಯಿದ್ವಿ. ಬಾಣಂತಿ ಇರೋ ಮನೆಗಂತೂ ಈ ಒಂದು ಐಡಿಯಾ ತುಂಬ ಯೂಸ್ ಆಗುತ್ತೆ. ಚಿಪ್ಗಳನ್ನು ಬಿಸಾಕ್ತಿರ ಹಾಗೆ ಇಟ್ಕೊಂಡ್ರೆ ಈ ಥರ ಕೆಂಡಗಳನ್ನು ಮಾಡಿ ಸಾಂಬ್ರಾಣಿ ಹೊಗೆನ ತಲೆಗೂ ಕೂಡ ತೊಗೊಬೋದು. ಈಗ ನೋಡಿ, ಇದು ತಣ್ಣಗಾಗಿದೆ. ಈಗ ನೋಡಿ, ಈ ಥರ ಮುಟ್ಟಿದ್ರೆ ಸಾಕು, ನೀಟಾಗಿ ಪುಡಿ ಆಗುತ್ತೆ. ಚೆನ್ನಾಗಿ ಕರ್ಕಲಾಗಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಚಿಪ್ಪಿನ ಎಲ್ಲ ಪುಡಿನೂ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಎಲ್ಲ ಪುಡಿನೂ ಹಾಕ್ಕೋಬೇಕು. ಸ್ವಲ್ಪ ಒಂದೊಂದ್ಸಲ ಬೂದಿ ಥರ ಕಾಣಿಸುತ್ತೆ ಬಿಳಿಯಾಗಿ. ಎಲ್ಲ ಕೂಡ ನಾವು ತಗೊಳ್ಬೇಕು. ಸ್ವಲ್ಪ ಕೂಡ ವೇಸ್ಟ್ ಮಾಡಬಾರ್ದು. ಯಾಕಂದರೆ ಇದು ಅಷ್ಟು ಪವರ್ಫುಲ್ ಈ ಒಂದು ಪೌಡ್ರ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೌಡ್ರ್ ರೆಡಿ ಇದೆ ನೋಡಿ. ನಿಮಗೆ ಇನ್ನೂ ಜಾಸ್ತಿ ಪೌಡ್ರ್ ಬೇಕಂದರೆ ಇದನ್ನು ನೀವು ಜರಡಿ ಮಾಡಿಕೊಂಡ್ರೆ ಮೇಲೆ ಎಲ್ಲ ತರಿಯಾಗಿರೋದು ಸಿಕ್ಕುತ್ತೆ. ಜರಡಿ ಮಾಡಿಕೊಂಡ್ರೆ ನೀಟಾಗಿ ಹಿಟ್ಟು ಥರ ಬರುತ್ತೆ. ಅದು ಮುಖಕ್ಕೆ ಸಂಬಂಧಪಟ್ಟಿರೋ ಏನಾದರೂ ನಾವು ಚಾರ್ಕೋಲ್ ಥರ ಇದನ್ನು ಯೂಸ್ ಮಾಡೋದಾದರೆ ಅದನ್ನು ಬಳಸ್ಬೋದು. ಈಗ ಈ ಪೌಡ್ರನ್ನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಚಿಕ್ಕ ಬೌಲಿಗೆ 1.5 ಸ್ಪೂನಿನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1/4 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕೋಲ್ಗೇಟ್ ಪೇಸ್ಟ್ ಬಳಸ್ತೀರೋ ಅದನ್ನೇ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡು
ಒಂದೆರಡು ಡ್ರಾಪ್ ಅಷ್ಟು ಪ್ಯೂರ್ ಕೋಕೋನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಲ್ಲಿನ ನೋವಿನ ಸಮಸ್ಯೆ ಇರುತ್ತೆ ನೋಡಿ, ನಿಮಗೆ ಎಷ್ಟೇ ಒಳ್ಳೆ ಪೇಸ್ಟ್ ಹಾಕಿದ್ರೂ ಕೆಲವೊಂದು ಸಲ ಹಲ್ಲೂ ಕಡಿಮೆ ಆಗಲ್ಲ. ಅಂಥ ಸಮಯದಲ್ಲಿ ಈ ಪೌಡರ್ ತುಂಬ ಯೂಸ್ ಆಗುತ್ತೆ. ಎಷ್ಟೇ ಹಳೆಯ ಹಲ್ಲು ನೋವು ಇರಲಿ ಬಿಡಿ, ಈ ಒಂದು ಪೇಸ್ಟನ್ನು ಬ್ರಷ್ಷಿಗೆ ಹಾಕಿ ಉಜ್ತಾ ಬನ್ನಿ. ಒಂದೇ ಸಲಕ್ಕೆ ಗೊತ್ತಾಗಲ್ಲ. ಇದನ್ನು ಪೌಡ್ರನ್ನ ಮಾಡಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೊಂಡು ಡೈಲಿ ಬ್ರಷ್ ಮಾಡುವಾಗ ಇದನ್ನು ಬ್ರಷ್ ಮಾಡ್ತಾ ಬನ್ನಿ. ಹಲ್ಲು ಕೂಡ ತುಂಬ ಹೊಳಪು ಬರುತ್ತೆ, ಹಾಗೆ ನೋವು ಕೂಡ ಕಡಿಮೆ ಆಗುತ್ತೆ ಮತ್ತು ಹಲ್ಲುಗಳು ಗಟ್ಟಿ ಆಗ್ತವೆ. ಈ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಇನ್ಫೆಕ್ಷನ್ ಇರಲ್ಲ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಈ ಪೌಡರಿನ ಇನ್ನೊಂದು ಟಿಪ್ಸ್ ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ ಚಮಚದಷ್ಟು ತೆಂಗಿನ ಚಿಪ್ಪಿನ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಮುಖಕ್ಕೆ ಯಾವ ಕ್ರೀಮ್ ಹಚ್ತೀರಾ ನೋಡಿ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಪಾಂಡ್ಸ್ ಕ್ರೀಮನ್ನು ತೊಗೊಂಡಿದ್ದೀನಿ. ಇದೊಂದು ಅರ್ಧ ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಪೇಸ್ಟು ಮುಖದ ಸಂಬಂಧಪಟ್ಟಂಗೆ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಮುಖ ಒಂಥರ ಡಲ್ ಇರುತ್ತೆ ನೋಡಿ ಅದಕ್ಕೆ ಆಗಿರ್ಬೋದು, ಮತ್ತು ಸಣ್ಣ ಗುಳ್ಳೆಗಳಾಗ್ತವೆ, ಇನ್ಫೆಕ್ಷನ್ ಟೈಪ್ ಆಗುತ್ತೆ ಅದಕ್ಕೆ ಆಗಿರ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನಾವು ಅವಾಗವಾಗ ಸ್ಕ್ರಬ್ ಮಾಡ್ತಾ ಬರಬೇಕು. ಮುಖಕ್ಕೆ ಸ್ಕ್ರಬ್ ಮಾಡ್ತಾ ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಡಬೇಕು. ಸ್ಕ್ರಬ್ ಮಾಡ್ಕೊಂಡು ನಿಧಾನವಾಗಿ ಮುಖಕ್ಕೆ ಸ್ಕ್ರಬ್ ಮಾಡ್ತಾ ಬರಬೇಕು. ಅವಾಗವಾಗ ಮುಖಕ್ಕೆ ಈ ಥರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೊಳಪನ್ನು ಕಾಣುತ್ತೆ. ಹಾಗೆ ಅದರ ಜೊತೆಗೆ ಈ ಡಾರ್ಕ್ ಸರ್ಕಲ್ ಮೇಯ್ನಾಗಿ ಕಡಿಮೆ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಹೇಗೆ ನೈಸಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಸ್ಕ್ರಬ್ ಮಾಡಿಕೊಂಡು ಮುಖ ತೊಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಟ್ರೈ ಮಾಡಿ ನೋಡಿ. ಇದರ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ. ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ನೋಡಿ, 2 ಟಿಶ್ಯೂ ಪೇಪರನ್ನ ಇದೇ ಪೌಡ್ರನ್ನು 1 ಚಮಚ ಹಾಕ್ಕೊಂಬರೋಣ. ನೋಡಿ 2 ಚಿಪ್ಪಿನ ಪೌಡ್ರಲ್ಲಿ ಎಷ್ಟೆಲ್ಲ ಟಿಪ್ಸ್ಗಳನ್ನು ಮಾಡ್ಕೋಬೋದು ನಾವು. ಈ ಟಿಶ್ಯೂ ಪೇಪರ್ನ ನೀಟಾಗಿ ನೋಡಿ 2 ಬದಿಯಿಂದ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದಕ್ಕೆ ರಬ್ಬರ್ ಬ್ಯಾಂಡ್ ಅವಶ್ಯಕತೆ ಇಲ್ಲ, ಯಾಕಂದರೆ ನೀಟಾಗಿ ಫೋಲ್ಡ್ ಆಗುತ್ತೆ ನೋಡಿ. ಅದು ಚೆಲ್ಲು ಹೋಗದಿರ ನೀಟಾಗಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಒತ್ತಿ ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ ತೊಗೊಳ್ಳಿ. ಇದು ನಾವು ಎಲ್ಲಿ ಪೌಡ್ರ್ ಹಾಕಿರ್ತೀವಿ ಅಲ್ಲಿ ಒಂದೊಂದೇ ಹೋಲ್ ಮಾಡ್ಕೊಳ್ಳೋಣ. ಈ ಪಿನ್ನಿನಿಂದ 2 ಟಿಶ್ಯೂ ಪೇಪರ್ಗೂ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಗಂಟನ್ನು ಫ್ರಿಜ್ಜಲ್ಲಿ ತರಕಾರಿಗಳು ಇಡ್ತೀವಿ, ಕೆಲವೊಂದು ಪೌಡ್ರ್ಗಳು ಇಡ್ತೀವಿ, ರೆಡಿಮೇಡ್ ಪೌಡ್ರ್ಗಳನ್ನ ಇಡ್ತೀವಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಹಾಗೆ ಕೆಲವೊಂದು ದೋಸೆ ಹಿಟ್ಟುಗಳನ್ನು ನಾವು ಮಿಕ್ಕಿದ್ರೆ ಇಡ್ತೀವಿ. ಅದೆಲ್ಲ ಇಟ್ಟಾಗ ಫ್ರಿಜ್ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ. ಈ ಗಂಟನ್ನು ಒಂದು ಪೀಸ್ ಇಡೋದ್ರಿಂದ ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸ್ಮೆಲ್ ಹೊರಟೋಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಮೇಲ್ಗಡೆ ಫ್ರಿಜ್ಜಲ್ಲಿ ಕೆಲವೊಬ್ಬರು ನಾನ್ ವೆಜ್ಗಳಿಡ್ತಾರೆ. ಹಾಗೆ ಅಂಥ ಒಂದು ಜಾಗದಲ್ಲಿ ಕೂಡ ಈ ಒಂದು ಟಿಶ್ಯೂ ಪೇಪರಿನ ಗಂಟನ್ನು ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಿಕ್ಸಿ ಜಾರನ್ನಲ್ಲಿ ಆ ಪೌಡ್ರ್ ಮಾಡ್ಕೊಂಡಿದ್ದೆ. ಕೆಳಗಡೆ ಭಾಗದಲ್ಲಿ ಸಣ್ಣ ಪೌಡ್ರು ಅದು ಮಿಕ್ಕಿತ್ತು, ಅದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. 1-2 ಡ್ರಾಪಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ನಾವು ಹೇರ್ ಕಲರ್ ಕೂಡ ಮಾಡ್ಕೋಬೋದು. ಕೂದಲುಗಳು ತುಂಬ ನ್ಯಾಚುರಲ್ ಆಗಿ ಕಲರ್ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ. ಈಗ ನೋಡಿ ತಲೆಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಎಲ್ಲಿ ಬಿಳಿ ಕೂದಲುಗಳು ಜಾಸ್ತಿ ಇರುತ್ತೆ ನೋಡಿ, ಇದು ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ. ಆ ಜಾಗದಲ್ಲಿ ನಾವು ಈ ಒಂದು ಪೇಸ್ಟನ್ನು ಹಚ್ಕೊಳ್ಬೇಕು. ಕೈಯಿಂದನೇ ಹಚ್ಚಿದರೆ ಯಾವುದೇ ಅದಕ್ಕೆ ಕೆಮಿಕಲ್ ಇಲ್ಲ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹೇರ್ ಕಲರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಈಗ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. 2 ಚಮಚ ಚಾರ್ಕೋಲ್ ಪೌಡರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ನಾವು ನೆಲ ಒರೆಸೋ ಟೈಮಲ್ಲಿ ಬಕೆಟಿಗೆ ಹಾಕ್ಕೊಳ್ಳೋಣ. ಈ ಒಂದು ನೀರನ್ನು ಹಾಕಿ ಮನೆಯನ್ನೆಲ್ಲ ಒರೆಸೋದ್ರಿಂದ ತುಂಬ ಕ್ಲೀನ್ ಆಗುತ್ತೆ. ಮನೆ ಎಷ್ಟೇ ಧೂಳಿರಲಿ, ಎಷ್ಟೇ ಕೊಳೆಯಾಗಿರಲಿ, ಈ ನೀರಿನಿಂದ ನೀಟಾಗಿ ಟೈಲ್ಸ್ಗಳನ್ನು ಕ್ಲೀನ್ ಮಾಡ್ಕೋಬೋದು. ತುಂಬ ಹೊಳಪಾಗಿ ಕಾಣಿಸುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ. ಈ ಪೌಡರಿನ ಕೊನೆಯ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ.
ನಾನು ಇದಕ್ಕೆ ಒಂದು ಬೌಲಿಗೆ ಪೂರ್ತಿ ಪೌಡರ್ನ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಬಾತ್ರೂಮ್ಗಳು ಈ ಸೈಡ್ ಇರುತ್ತೆ ನೋಡಿ, ಸೈಡ್ಗಳು ತುಂಬ ಕರೆ ಕಟ್ಕೊಂಡು ಬಿಡುತ್ತೆ ಸೈಡ್ಗಳು. ಈ ಒಂದು ನೀರು ಬ್ಲೀಚಿಂಗ್ ಪೌಡ್ರ್ ಥರ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಈ ಸೈಡ್ಸ್ ಎಲ್ಲ ಕರೆ ಕಟ್ಕೊಂಡಲ್ ಕಡೆ ಎಲ್ಲ ನಾವು ಈ ನೀರನ್ನು ಹಾಕ್ಕೊಂಡು ಒಂದು ಪರ್ಕೆಯಲ್ಲಿ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟೇ ಕರೆ ಕಟ್ಟಿರಲಿ ಬಿಡಿ, ಈ ನೀರನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ಬಾತ್ರೂಮ್ ತಳ ಅಂತ ಹೊಳಿತಾ ಇರುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಪೌಡರನ್ನು ಮಾಡಿ ಇಟ್ಕೊಂಡ್ರೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ನೋಡಿ. ಇವತ್ತಿನ ತೆಂಗಿನ ಚಿಪ್ಪಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.